ಸಿಬ್ಲಿಂಗು ಮಾಡಿದಾಗ ಸೊ ಇಲ್ಲೂ ಕೂಡ ಅದೇ ಇನ್ನೊಂದು ಸಿಗುತ್ತೆ ಅದರ್ವೈಸ್ ಮೆಚೂರ್ಡ್ ಸಿಬ್ಲಿಂಗೂನ ನೋಡ್ತೀವಿ. ಅದೇ ಕ್ಯಾರಿ ಆಗ್ತಾ ಹೋಗುತ್ತೆ. ಅಂದರೆ ಈಗ ನಾವು ತುಂಬ ಕಳ್ಕೊಂಡಾಗ ಜೀವನದಲ್ಲಿ ಒಂದು ಸ್ವಲ್ಪ ಮೆಚೂರ್ಡ್ ಆಗಲೇಬೇಕಾಗತ್ತಲ್ಲ. ಸೊ ಅದು ಒಂದು ಶೇಡ್ ಬಂದೇ ಬರುತ್ತೆ. ಅಂದರೆ ಯಾವಾಗಲೂ ತಮಾಷೆ ಮಾಡ್ಕೊಂಡಿರೋಕ್ಕಾಗಲ್ಲ. ಸ್ವಲ್ಪ ಜೀವನದಲ್ಲಿ ಸೀರಿಯಸ್ ಆದರೆ ಏನಾದ್ರು ಒಂದು ಸಾಧಿಸ್ಬೋದು ಅನ್ನೋ ತಲೆಗೆ ಬಂದಾಗ ಆ ಥರದ ಮೆಚ್ಯೂರಿಟಿನೂ ಬರುತ್ತೆ. ಆ್ಯಂಡ್ ಎರಡೂ ಇರುತ್ತೆ. ಇವಾಗ ಸೀರಿಯಸ್ ಆಗಬೇಕಂದ್ರೆ ಸೀರಿಯಸ್ ಆಗಿರುತ್ತೆ, ತಮಾಷೆ ಮಾಡಬೇಕು ತಮಾಷೆ ಮಾಡ್ತಾ ಹೋಗುತ್ತೆ. ಅದೇ ಥರ ತೂಗುತ್ತಾ ಹೋಗುತ್ತೆ. ವಿಜಯ್ ಪ್ರಸಾದ್ ಸರ್ ಅಂದರೆ ನೀವು ಅಲ್ಲಿ ಒಬ್ಬ ಅದ್ಭುತವಾದ ನಿರ್ದೇಶಕ ಇದ್ದಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಅದಾದಮೇಲೆ ಹಾದಿ ರಾಂಗ್ ರೂಟ್ ಹೋಯಿತು. ಎಲ್ಲಿ ಜ್ಞಾನೋದಯ ಆಯಿತು ಅಂತ ನಿಮಗೆ ಯಾವ ಪಾಯಿಂಟಲ್ಲಿ ಜ್ಞಾನೋದಯ ಆಯಿತು? ಇಲ್ಲ ನಾನು ಈ ಥರ ಸಿನಿಮಾಗಳನ್ನ ಮಾಡಬಾರ್ದು ಅಂತ ಎಲ್ಲಿ ಈಗ ಏನಂತಂದರೆ ತೋತಾಪುರಿನಲ್ಲಿ ಏನು ವಿಷಯಗಳಿತ್ತು ಅದು ತುಂಬ ದೊಡ್ಡ ವಿಚಾರ, ಅದು ತುಂಬ ಶ್ರೇಷ್ಠವಾದದ್ದು, ಅದೇ ಇದು ಅಂತ ನಾನು ಹೇಳಲ್ಲ. ಬಟ್ ಆದರೆ ಒಂದಷ್ಟು ವಿಷಯಗಳಿತ್ತು ಜನಕ್ಕೆ ತಲುಪಬೇಕಂಥದ್ದು ಮತ್ತು ನಮ್ಮಿಂದ ದಾಟಿಸೋವಂಥದ್ದು ವಿಷಯಗಳಿತ್ತು. ಅದು ಆಗಲಿಲ್ಲ. ಅದು ತುಂಬ ನೋವಾಯಿತು. ಅದು ಯಾಕೆ ಆಗಲಿಲ್ಲ ಅಂತ ಕೂತು ನಾನು ಯೋಚನೆ ಮಾಡಿದೆ. ಅದೇ ಇದು ಒಂದಷ್ಟು ಬೇರೆ ಅಲಂಕಾರಗಳು ಏನಿತ್ತು, ಹಾಗಾಗಿ ಈ ಅಲಂಕಾರಗಳೇ ಜಾಸ್ತಿಯಾಗಿ ಮೂರ್ತಿ ಎಲ್ಲೋ ಕಾಣಲೇ ಇಲ್ಲ ಅಂತ ಅನ್ನಿಸ್ತು. ಸೊ ಆ ಒಂದಷ್ಟು ವಿಚಾರಗಳು ಇವು ಪೆಟ್ರೋಮ್ಯಾಕ್ಸಲ್ಲೇ ಆಗಲಿ ಒಂದಷ್ಟು ವಿಚಾರ ಇದೆ. ಒಂದು ತಾಯಿದು ಒಂದು ವಿಚಾರ ಇದೆ. ತೋತಾಪುರಿಗೆ ಬಂದರೆ ಇವತ್ತಿನ ವರ್ತಮಾನ ಸ್ಥಿತಿನಲ್ಲಿ ಜಾತಿಗಳದ್ದು ಇನ್ನೊಂದು ಏನು ಸಂಘರ್ಷಗಳೆಲ್ಲ ಇದೆಯೋ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ವಿಷಯ ಇತ್ತು. ಅದು ಯಾವುದೂ ದಾಟಲಿಲ್ಲ ನಮ್ಮ ಕಡೆಯಿಂದನೂ, ಆಮೇಲೆ ಅಲ್ಲಿ ತಲುಪಲೂ ಇಲ್ಲ. ಅದರದ್ದು ವಿಫಲತೆ ನಮ್ಮದೇ, ಯಾರು ಸ್ವೀಕಾರ ಮಾಡಲಿ ಅಂತ ನಾನು ಹೇಳ್ತಾ ಇಲ್ಲ. ನಾವು ದಾಟ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಬೇರೆ ಥರ ಮಾಡಬೇಕು. ಯಾವುದು? ರೋಹಿಣಿ ನಕ್ಷತ್ರ ವೃಷಭರಾಕ್ಷಿ ಆ್ಯಕ್ಚುಲಿ ಎರಡೂ ಸಿದ್ಲಿಂಗುದಲ್ಲ, ಒಂದು ತಂದೆದು ಒಂದು ತಾಯಿದು. ಅದು ಮೊದಲನೇ ಸಿನಿಮಾ ಭಾಗದಲ್ಲೇ ತೋರಿಸ್ಬಿಟ್ಟಿದ್ದು. ಅವೆರಡನ್ನೂ ತೆಗೆದು ನಾನು ಇಟ್ಕೊಂಡಿದ್ದೀನಿ ಅಂತ ತಮಾಷೆ ಮಾಡ್ತಾರೆ. ಥ್ಯಾಂಕ್ ಯು. ಮತ್ತೊಮ್ಮೆ ಕ್ಷಮೆ ಇರಲಿ, ನಿಮಗೆ ಕಾಯಿಸಿದ್ವಿ ಪ್ರಾರಂಭದಲ್ಲಿ. ಇನ್ಮೇಲೆ ಹಿಂಗೆ ಆಗೋದಿಲ್ಲ. ಜೈ ಸಿದ್ಲಿಂಗು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.